ಓಹೋ, ಇದೆ ಅಂತ ಕಾಣುತ್ತೆ ಆ ಜಮೀನ್ದಾರ್ ಜೀವನ ತೋಟ. ಹೇಗಾದರೂ ಮಾಡಿ ನನ್ನ ಮನ್ಮಥ ರಾಜ ವಿಶ್ವ ಹೇಳಿದ ಹಾಗೆ ಅವನನ್ನು ನನ್ನ ಪ್ರೇಮದ ಬಲಿಗೆ ಬೀಳಿಸಿಕೊಳ್ಬೇಕು. ನಂತರ ನನ್ನ ಕಾರ್ಯವಾದ ಸಾಧನೆ ಮಾಡಿಕೊಳ್ಳಲೇಬೇಕು. ಹಲೋ ಮೇಡಮ್, ಯಾರು ನೀವು? ಇಲ್ಲಿ ಏಕೆ ಒಂಟಿಯಾಗಿ ನಿಂತಿದ್ದೀರಿ? ಸರ್, ನನ್ನ ಹೆಸರು ಕಾವ್ಯ ಅಂತ. ನಾನೊಬ್ಬಳು ಅನಾಥಳು. ಇಲ್ಲೇ ಪಕ್ಕದ ಆಶ್ರಮದಲ್ಲಿದ್ದೇನೆ. ಆಶ್ರಮದಲ್ಲಿದ್ದು ಬೇಜಾರಾಗಿತ್ತು, ಅದಕ್ಕೆ ಸುಮ್ಮನೆ ಸುತ್ತಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೆ. ಅಂದ ಹಾಗೆ ತಾವ್ಯಾರು ಅಂತ ತಿಳಿಲಿಲ್ಲ. ನೋಡಿ ಮೇಡಮ್, ನನ್ನ ಹೆಸರು ಜೀವನ್ ಅಂತ. ಹೌದು, ನಿಮ್ಮಂತ ಹೆಣ್ಣುಗಳ ಒಂಟಿಯಾಗಿ ತಿರುಗಾಡುವುದು ತಪ್ಪಲ್ಲವೇ? ಅಂದರೆ ನಿಮ್ಮ ಮಾತಿನ ಅರ್ಥ ನಮ್ಮಂತ ಹೆಣ್ಣು ಮಕ್ಕಳು ಈ ರೀತಿ ಹೊರಗೆ ಬರೋದನ್ನ ಬಿಟ್ಟು ಮನೆಯಲ್ಲಿ 4 ಗೋಡೆಯ ಮಧ್ಯೆನೇ ಕೂರ್ಬೇಕು ಅಂತನ? ಚೇಚೆ, ನಾನು ಹೇಳಿದ್ದು ಹಾಗಲ್ಲ ಕಾವ್ಯ. ಕಂಡು ಕಾಣದ ಕುರುಡು ಸಮಾಜದಲ್ಲಿ ನಿಮ್ಮಂತ ಹೆಣ್ಣುಗಳ ಮೇಲೆ ಅತ್ಯಾಚಾರ ಅನಾಚಾರ ನಡೆಯುವುದು ದಿನ ಬೆಳಗಾದರೆ ಸಾಕು ನ್ಯೂಸ್ ಪೇಪರಿನಲ್ಲಿ ಕಂಡು ಬರುತ್ತದೆ. ಅದಕ್ಕೆ ಹೇಳಿದೆ ಅಷ್ಟೇ. ಮತ್ತೇನ್ ಮಾಡ್ಲಿ ಜೀವನ್? ನೋಡಿ, ಒಂದು ಹೆಣ್ಣು ಒಬ್ಬಂಟಿಯಾಗಿರಲು ಸಾಧ್ಯವಿಲ್ಲ. ಅದಕ್ಕೆ ಸುಮ್ಮನೆ ಈ ಪರಿಸರದಲ್ಲಿ ಕಾಲ ಕಳೆಯೋಣ ಅಂತ ಬಂದಿದ್ದೆ ಅಷ್ಟೇ. ಕಾವ್ಯ, ಎಲ್ಲ ಹೆಣ್ಣುಗಳ ಹಾಗೆ ನೀನು ಸಹ ಮದುವೆಯಾಗಿ ಗಂಡನ ಮನೆಗೆ ಹೋಗಲು ಆಸೆ ಇಲ್ಲವೇ? ನೋಡಿ ಜೀವನ್, ಆಸೆಯನ್ನು ಬೆಟ್ಟದಷ್ಟಿದೆ. ಆದರೆ ನಮ್ಮಂತ ಅನಾಥಳಿಗೆ, ನಮ್ಮಂತ ಬಡವರಿಗೆ ಯಾರು ಮದುವೆ ಆಗ್ತಾರೆ ಹೇಳಿ? ಅಷ್ಟೇ ಅಲ್ಲ, ಈ ಸಮಾಜದಲ್ಲಿ ವರದಕ್ಷಿಣೆ ಎನ್ನುವ ಭೂತ ನಮ್ಮಂತ ಬಡವರನ್ನು ಕಾಲಕಸವಾಗಿ ಮಾಡಿದೆ. ಕಾವ್ಯ, ನೀನು ಒಪ್ಪಿದರೆ ನಾನು ನಿನ್ನ ಮನಸಾರೆ ಪ್ರೀತಿಸುತ್ತೇನೆ. ಅಲ್ಲ ಜೀವನ್, ಇದೇನಂತ ಮಾತನಾಡ್ತಿದ್ದೀರಾ? ನೋಡು ಕಾವ್ಯ, ನಿನ್ನ ನಯ ವಿನಯ ಮಾತುಗಳನ್ನು ಕೇಳಿ ನನ್ನ ಮನಸ್ಸು ನಿನ್ನ ಪ್ರೀತಿಯನ್ನು ಬಯಸುತ್ತಿದೆ. ಅದಕ್ಕಾಗಿ ನೀನು ಒಪ್ಪಿದರೆ ನಾನು ನಿನ್ನ ಮನಸಾರೆ ಪ್ರೀತಿಸುತ್ತೇನೆ. ನೋಡಿ ಜೀವನ್, ನೀವೆಂತ ಮಾತನಾಡ್ತಿದ್ದೀರಾ? ನಾನು ನೋಡಿದರೆ ಬಡವಳು, ನೀವು ನೋಡಿದರೆ ಆಗರ್ಭ ಶ್ರೀಮಂತರು. ಹೀಗಿರುವಾಗ ನಮ್ಮಿಬ್ಬರ ನಡುವೆ ಆಕಾಶ ಭೂಮಿಯಷ್ಟು ಅಂತರವಿದೆ. ಹೀಗಿರುವಾಗ ನೀವು ನನ್ನನ್ನು ಪ್ರೀತಿಸ್ತೀರಾ? ಕಾವ್ಯ, ಈ ಭೂಮಿಗೂ ಆ ಆಕಾಶಕ್ಕೂ ಹೊಳೆಯಲಾಗದಷ್ಟು ಅಂತರವಿದ್ದು ಅವುಗಳ ಮಧ್ಯೆ ಮಳೆ ಎಂಬ ಬಂಧತ್ವವಿಲ್ಲವೇ? ಅದರಂತೆ ನಮ್ಮ ನಿನ್ನ ನಡುವೆ ಪ್ರೀತಿ ಎಂಬ ಬಂಧನವಿದ್ದರೆ ಸಾಕು ಕಾವ್ಯ, ಸಾಕು. ಅಲ್ಲ ಜೀವನ್, ನೀವೇನೋ ನನ್ನ ಮೇಲಿನ ಅನುಕಂಪಕ್ಕೋ ಕರುಣೆಗೋ ನನ್ನನ್ನು ಪ್ರೀತಿಸ್ತೀನಿ ಅಂತೀರ. ಆದರೆ ಈ ಸಮಾಜ ನಮ್ಮ ಪ್ರೀತಿಯನ್ನು ಒಪ್ಪಬೇಕಲ್ಲ? ನೋಡು ಕಾವ್ಯ, ಈ ಸಮಾಜ ಒಪ್ಪಲಿ ಒಪ್ಪದಿರಲಿ ನಾನು ನಿನ್ನ ಮನಸಾರೆ ಪ್ರೀತಿಸುತ್ತೇನೆ. ಈ ನನ್ನ ದೃಢ ನಿರ್ಧಾರಕ್ಕೆ ಇಲ್ಲಿ ಕುಳಿತಿರುವ ಪ್ರೇಕ್ಷಕರೇ ಸಾಕ್ಷಿ. ಜೀವನ್, ಇದೇ ನಿಮ್ಮ ದೃಢ ಅಂದಾದ್ಮೇಲೆ ನಾನು ನಿಮ್ಮನ್ನು ಪ್ರೀತಿಸ್ತೀನಿ. ನಿಮ್ಮ ಪ್ರೀತಿಯನ್ನು ನಾನು ಒಪ್ಕೊತೀನಿ. ಇನ್ನು ಕಗ್ಗತ್ತಲಾದ ಬಾಳಿಗೆ ನೀವೇ ಪ್ರೇಮ ದೇವರು, ನಾನು ನಿಮ್ಮ ಪಾದ ಸೇರುತ್ತೀನಿ. ಕಾವ್ಯ, ನೀನು ನನ್ನ ಪಾದ ಸೇವಕಿಯಲ್ಲ, ನನ್ನ ಹೃದಯ ದೇವತೆ. ನಿನ್ನಂತವಳು ನನ್ನ ಪ್ರೇಯಸಿಯಾಗಲು ಪೂರ್ವ ಜನ್ಮದ ಪುಣ್ಯವೇ ಇರಬೇಕು. ಪುಣ್ಯ ನಿಮ್ಮದಲ್ಲ ಜೀವನ್, ಪುಣ್ಯ ನನ್ನದು. ಕಗ್ಗತ್ತಲಾದ ನನ್ನ ಬಾಳಿಗೆ ಬೆಳಕಾಗಿ ಬರುತ್ತಿರುವ ಪ್ರೇಮ ದೇವರು ನೀವು. ಹೀಗಿರುವಾಗ ಪುಣ್ಯ ನನ್ನದೇ ಅಲ್ವಾ? ಅಲ್ಲಿ ನೋಡು ಕಾವ್ಯ, ನಮ್ಮಿಬ್ಬರ ಪ್ರೀತಿಯ ಸಂಭಾಷಣೆಯನ್ನು ಕೇಳಿ ಪರಿಸರದಲ್ಲಿ ಇರುವ ಹಕ್ಕಿ ಪಕ್ಷಿಗಳು ಎಷ್ಟೊಂದು ಸುಂದರವಾಗಿ ಹಾಡುತ್ತಿವೆ. ಇಲ್ಲಿ ನೋಡುತ್ತೀಯೇ, ನಮ್ಮಿಬ್ಬರ ಜೋಡಿಯನ್ನು ಕಂಡು ಆ ರವಿಯು ಸಹ ಪಶ್ಚಿಮಾದಿ ದಿಕ್ಕಿಗೆ ಗವಿಯನ್ನು ನಾಚಿಕೆಯಿಂದ ಸೇರುತ್ತಿದ್ದಾನೆ. ಇಂತಹ ಪ್ರಕೃತಿಯಲ್ಲಿ ನಿನ್ನ ಕಣ್ಣುಗಳ ಕಾಂತಿಯನ್ನು ನೋಡುತ್ತಾ ಇದ್ದರೆ ನೋಡುತ್ತಲೇ ಇರಬೇಕನ್ನಿಸುತ್ತದೆ ಕಾವ್ಯ, ನೋಡುತ್ತಲೇ ಇರಬೇಕನ್ನಿಸುತ್ತದೆ. ಯಾಕೆ ಜೀವನ್ ನನ್ನನ್ನ ಆ ರೀತಿ ನೋಡ್ತಾ ಇದ್ದೀರಲ್ಲ? ಹೋಗಿಪ್ಪ, ನನಗೆ ನಾಚಿಕೆ ಆಗುತ್ತೆ. ನೀವು ಹಾಗೆಲ್ಲ ನೋಡ್ಬಾರ್ದು. ನಾನು ನೋಡು ಕಾವ್ಯ, ಈ ನಿನ್ನ ಕಣ್ಣುಗಳ ಕಾಂತಿಯನ್ನು ನೋಡುತ್ತಾ ಇದ್ದರೆ ನೋಡುತ್ತಲೇ ಇರಬೇಕನ್ನಿಸುತ್ತದೆ. ನನ್ನ ತನುಮನವೆಲ್ಲ ತನ್ನಳಿಸಿ ಈ ನಿನ್ನ ಸುಂದರವಾದ ಅಂಗಾಂಗಗಳನ್ನು ಬಳಸಲು ಬಯಸು
ಹರಿದಾಡುವೆಯಲ್ಲಿ ಕವಿಬೇಲಿ ಕಟ್ಟಿಯ ಪುತ್ರಿನೇ ಏನಿದು ಬಸ್ಸು ಕಾಡು ಮೇಳೆಲ್ಲ ಇದೆ ಅಲಂಕಾರಕ್ಕೆ ಅಲಂಕಾರಕ್ಕ ಅಲಂಕಾರ ಹೀಗೂ ಒಂಥರ
ಅಬಕಾರಿಗೆ ಹೋಗುವಾಗ ಸ್ವಲ್ಪ ರಿಚ್ ಆಗಿರ್ಲಿ ಅಂತ ಮಾವು ಬೇವು ಬಾಳೆ ಗಿಳೆ ಅಂತ ಅಲಂಕಾರ ಮಾಡ್ಕೊಂಡು ಬಂದಿದ್ದೀವಿ. ಪರಿಸರ ಸಂರಕ್ಷಣೆ, ಪೊಲ್ಯೂಷನ್ ಇಂದ ರಕ್ಷಣೆ, ವಿಶ್ವವ್ಯಾಪಿ ಮ್ಯಾರೇಜ್ ಆಯ್ತಾ? ಅತ್ತೆಗಾರ ಕೊಡಲು ముద్దం చిన్నరన నేదమ్మా ముత్తినారంటే మా ఇంటి దమ్మ పెట్టమసను వచ్చిన దానిదంటే రఘు సాబ్ చేసా మనకి ఎట్లు చేస్తారు చూడండి మావా చూడండి ಬೆಣ್ಣೆ ಬೇಕಂದ್ರವ ಬೆಣ್ಣೆ ಯಾರಿಗೆ ಬೇಕು ನಂದು ಭಾಳ ಗಟ್ಟಿಯಾಗೈತೆ ನೋಡ್ರಿ ದಣಮವ ಹಚ್ಗಾರ ಯಾರ್ಯಾರು ಬೇಕನ ಬೆಣ್ಣೆ ಯಾರ್ಯಾರು ಬೇಕನೇದ ಬೇಕೇನಾರು ದಂಡ ಬೇಕನಾಕೊಂಡಾರು ಮನಿಕೊಂಡು ದಣಮವ ದಂಡ ಯಾರು ಕದೃಷ್ಟಿ ಮಾಡೋದನ್ನ ಗೊತ್ತನೇದ ಬರ್ರವ ನಾವು ವೀರ ಮಕರಚ್ಚಿಟ್ಲೇರಿ ನಾರಾಯಣಕ್ಕ ಬರ್ರವ ನಿನ್ನ ಮಾಡಿ ನೋಡಲ್ಲ ಆಗತಿ ಹುಡುಗಿಗೆಲ್ಲಿ ಸಿಗತ್ತೆ ₹10,000 ಅನ್ಕೊಂತೀನಿ ಓಟಿ ಕೊಡೋಲ್ಲ ನಮ್ಮ ಗೆಳೆಯರು ಐವರ್ಸ್ ಕುಡಿತಾರೆ ಲಂಗ ದಂಡ ಮಸ್ತ ಕಾಂತಿ ಹುಡುಗಿ ಅಲ್ಲ ಹುಡುಗಿ ಇದ್ರ ನಂಬತ್ರಲ್ಲಿ ಮಕ್ಕಳ ಬಿಡ್ತೇನೆ ಏನೇನ್ ಸಾಹಿತ್ಯ ಬರ್ದರು ಏನಪ್ಪ ನಾನು ಸ್ವಂತ ಬರ್ದಿರ ಕಣಲಿ ಯಾರು ಅಂತಂದಿರ ಅವನ ಕುತಲಿ ಕುರಂಗಿಲ್ಲ ಇತಲಿ
ಯಾಯ್ ನಿಂತ್ಕೊಳ್ಳೋ ಮಾರಾಯ ಅಲ್ಲಿಂದ ಹೋಗ್ತದೆ ಸೂಪರ್ ಚೀಲ ಕೆಲಸದಲ್ಲ ನಾ ಬಿಡ್ಕೆ ಹಿಂದೆಲ್ಲ ಹರಿಕೊಂಡು ಹೋಗಿತ್ತು ಅಪ್ಪ ಪೆಂಡೆ ನಿಮಗೆ ಗೊತ್ತಾಗೋದಿಲ್ಲ ಕಣಲ್ಲಿ. ಯಾವ ಹೇಳು ಬಿಕ್ನಾಸಿ ಹೆಣ್ಣು ನನ್ನ ಏಕವಚನದಲ್ಲಿ ಮಾತಾಡ್ಸೋಳು ಅವ್ವ ಈಗ ನಮ್ಮವ್ವ ಗೋವಾ ಕೂತ್ಕೊಂಡು. ಏನವ ಎಂತ ಮಗನ್ ಹೊಡೆದಿಯವ ಅಲ್ಲೆಲ್ಲ ನಿನ್ನ ಮಗನಿಗೆ ಒಂದ್ಸತಿ ಬಟ್ಟೆ ಕೊಡ್ಸಿಲ್ಲ ಅಲ್ಲೆಲ್ಲ ಪುಟ್ಟಿ ನೀನು ಅಂತ ಬಿಟ್ಟುಕೊಂಡಲ್ಲಿ ಅಯ್ಯಯ್ಯ ಹೌದಾ ಸೋಮು ನೀನೇನು ಇದೇನು ಬೆಣ್ಣೆ ವ್ಯಾಪಾರ ಮಾಡ್ತಾ ಇದೀಯೇನು ಹೌದಲ್ಲ ಪುಟ್ಟೆ ಛೀ, ಛೀ. ಉದ್ಯೋಗ ಪುರುಷ ಲಕ್ಷಣ ಅನ್ನೋ ಹಾಗೆ ನಮ್ಮ ಜೀವನ ನಡಿಬೇಕಾದ್ರೆ ಯಾವ್ದಾದ್ರು ವ್ಯಾಪಾರ ಮಾಡ್ಬೇಕಾದಲ್ಲಿ ಅದಕ್ಕೆ ಈ ಬೆಣ್ಣೆ ವ್ಯಾಪಾರ ಮಾಡಕತ್ತೀನಿ ಕಣಲ್ಲಿ ನಿಧಾನ ಕೊಡ್ಕೇಳಲಿ ಹಿಂಗ ನಿಗರ ಕೊಡ್ತಿಕೊಳ್ಳಲಿ ಹಂಗೆ ಬ್ಯಾನ್ ಬಿಡು ಆಗ್ಬಿಟ್ಟು ಅಂದಂಗೆ ನೀನು ಬೆಣ್ಣೆ ವ್ಯಾಪಾರ ಮಾಡ್ತಿ ಅಂದ್ರೆ ನಾ ಯಾಕೆ ಬೇಡ ಅಂದು ಮರಯ್ಯ ನಮ್ಮ ಬಾಟ್ಲು ತುಂಬ ಬೆಣ್ಣೆ ಹಾಕ್ಸ್ಕೊಂಡು ಹೋಗ್ತೀನೋ ಮರಯ್ಯ ಅಲ್ಲಲ್ಲೇ ಪುಟ್ಟೆ ನೀನು ಬಾಯಿ ತುಂಬಾ ಕೇಳಿದ ಮೇಲೆ ನಿನಗೆ ಬೆಣ್ಣೆ ಆಗದೇ ಇತ್ತು ನಿನಗೆ ಸಾಕು 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 ಅನ್ನೋವರೆಗೂ ಆಗ್ತಾನೇ ಇತ್ತು ಕಣಲ್ಲಿ ಬೆಣ್ಣೆನ ಗಣಪ್ಪ ಗಣಪ್ಪ ಇನ್ನೊಮ್ಮೆ ಹೇಳೋದನ್ನ ಕೇಳು ಆಮೇಲೆ ತೆಳ್ಳಗಿರೋ ಬೆಣ್ಣೆ ಹಾಕ್ಕೊಂಡು ನನಗ ಎಲ್ಲ ಅದು ನಿನ್ನಂತ ಹರೆಯೋ ದುಡುಗಿರು ತೆಳ್ಳಗಿರೋ ಬೆಣ್ಣೆ ಹಾಕ್ತೀನಲ್ಲೇ ಪುಟ್ಟೆ ಸಮಾಧಾನ ಮಮ್ಮ ನಿನಗಂತವ್ರಿಗೆ ಏನೇ ಇದ್ರ ನಾನ ಗಟ್ಟಿಗಿರೋ ಬೆಣ್ಣೆ ಮಾತ್ರ ಹಾಕೋದು ಹೌದು ನೀನು ಕೂಡ ಸಿಕ್ಕರ ಹತ್ರ ಹಾಕ್ಸ್ಕೊಂಬೇಡಮ್ಮ ಆಮೇಲೆ ನಿನ್ನ ಬೆಣ್ಣೆ ಚೆನ್ನಾಗಿರ್ತದಂತ ನಿನ್ನನ್ನ ನಂಬ್ಕೊಂಡು ಬಂದಿನ ಮರಯ್ಯ ಹಂಗಿದ್ಮೇಲೆ ಬೇರೆ ಹತ್ರ ಹೋಗಿ ಯಾಕೆ ಬೆಣ್ಣೆ ಹಾಕಿಸ್ಕೊಳ್ಳಿ ಅಂತ ಮತ್ತೆ ನೋಡಿ ಪುಟ್ಟೆ ನಂಬಿ ಬಂದವ್ರು ಮಾತ್ರ ನನ್ನ ಮಂದಿಗಿರೋ ಬೆಣ್ಣೆ ಹಾಕೋದು ಹೌದು ನೀನ ಸಿಕ್ಕರ ಹತ್ರ ಆಚೆ ಬೇಡಮ್ಮ ಬೆಣ್ಣೆನ ನೀನು ಬಟ್ಲು ಕೊಟ್ರೆ ನೀನು ಬಟ್ಲು ತುಂಬ ಬೆಣ್ಣೆ ಹಾಕಿ ಕಳಿಸಿ ನಾನೇನೋ ಮೊದಲು ಬರ್ತೀನಪ್ಪ ಆದ್ರೆ ಜನ ಅದರಲ್ಲ ಇವತ್ತು ಬೆಣ್ಣೆ ಮಾರು ತೆಳ್ಳಿಗಿರ್ತದೆ ಸುಮಾರು ಐತೆ ಅಂತ ಎಲ್ಲ ಮಾತಾಡ್ತಾರ ಮರಯ್ಯ ಹ್ಯಾಂಗಪ್ಪ ಅಂತೀನಿ ಲೇ ಪುಟ್ಟ ಗ್ಯಾಸ್ ರೆಟ್ಟಿಗೆ ಹೋಗಿ ಯಾರನ್ನಾದ್ರೂ ಕೇಳ್ಕೊಂಡು ಬರಲ್ಲ ಅವರು ನಂದೇನು ಅಷ್ಟಿಷ್ಟು ತೆಳ್ಳಗಿಲ್ಲ ಕಣಲಿ ನಂದು ಗಟ್ಟಿ ಮೊಟ್ಟಾಗೈತೆ ಕಣಲಿ ಬೆಣ್ಣೆ ನನಗೇನು ಗೊತ್ತು ಮಾರಯ್ಯ ಆಗ ಇವತ್ತಾದ್ರು ಇವತ್ತ ಅವತ್ತನೇ ಅಲ್ಲಿ ದೇವರ ಗಿಡ ಬರಕ್ಕೆ ಕೂತಿದ್ನ ಕಾಸು ಹೋಗ್ತಿದ್ನ ನಾವು ಓದ್ಬೋದು ಹೋಗ್ತಿದ್ನ ಅವತ್ತ ಕರ್ದ ಯಾನ ಚಾ ಅಂದೆ ಯೋಯ್ ಆ ಸ್ವಾಮಂದು ತೆಳ್ಳಗೈತೆ ಬೆಣ್ಣೆ ನಮ್ಮ ಬಾರಿ ಗಟ್ಟಿ ಐತೆ ಹಾಕಿ ಅಂತಾನೆ ಲೇ ಪುಟ್ಟೆ ಆ ಮುದುಕರ ಮಾತು ಯಾಕಲೇ ಕೇಳ್ತೀಯ ಅಲ್ಲ ಕೇಳು ಯಾಕಂದ್ರೆ ಯಾಕೆ ಆ ಮುದುಗರಿಗೆ ಮಾಡೋ ಕೆಲಸನೇ ಇರಲ್ಲ ಅದಕ್ಕೆ ನಮ್ಮಂತ ಅರೇ ಹುಡುಗರ ವ್ಯಾಪಾರ ಕೆಡಿಸೋದೇ ಆ ನನ್ನ ಮಕ್ಕಳ ಕೆಲಸ ಆಯ್ತು ಸ್ವಾಮಿ ನೀನು ಇಷ್ಟೊಂದು ಹೇಳ್ತಾ ಇದ್ದೆ ಅಂದ್ಮೇಲೆ ನಾನು ಯಾಕೆ ಬೇಡ ಅನ್ಲಿ ಅಂತೀನಿ ಆಗ ನಮ್ಮ ಮಕ್ಕಳು ತುಂಬ ಈಗ ಈ ಕಡೆ ಚೂಡು ಬೆಣ್ಣೆ ಅಲ್ಲ ಬೆಣ್ಣೆ ತಗೊಂಡ್ಬಂದ್ಯಾ ಏನು ಎಣ್ಣೆ ತಗೊಂಡ್ಬಂದ್ಯಾ ಬೆಣ್ಣೆ ಹಾಕುವ ಲೇ ಪುಟ್ಟೆ ಓಯ್ ಲೇ ಪುಟ್ಟೆ ಸೊಪ್ಪು ನಿಮ್ಮ ಸೊಪ್ಪು ಹೋಗ್ಸೋಣ ಸುಧಾರ್ಸೋಣ ನೀನು ಮನೆಗೆ ಹೋಗೋಕೆ ಮುಂಚೆ ನಾನೊಂದೇ ಒಂದು ಕೇಳ್ತೀನಿ ಆಮೇಲೆ ನೀನು ಬಟ್ಲು ತುಂಬ ಬೆಣ್ಣೆ ಹಾಕಿ ಕಳಿಸಿದ್ರೆ ಹೋಗುವಂತ ಅದೇನಂತ ಕೇಳಬಾರ್ದು ಏನಂತೀನಿ ಅದೇನಂದ್ರೆ ಏನು ಅದೇನಪ್ಪ ಅಂದ್ರೆ ನಾನು ನಿನ್ನ ನಮ್ಮ ದಾಸರಟ್ಟಿಗೆ ಹೆಜ್ಜೆ ಇಕ್ಕಿದಲ್ಲ ಆವಾಗಿನಿಂದ ಪ್ರೀತಿ
ಪ್ರೀತಿ ಮಾಡಕತ್ತೀವಿ ಕಣಲಿ. ಏನೋ ಬರ್ರಿ ಇಟ್ಟವನಿ. ಬರಗೆಟ್ಟು ನಾವೇನು ಮಾಡಲಿ, ಅದಕ್ಕೆ ನೀನು ನನ್ನ ಪ್ರೀತಿ ಮಾಡ್ಬೇಕಷ್ಟೆ. ನೋಡ್ರಪ್ಪ ಇದನ್ನ ಅದಕ್ಕೆ ಸೋ ಮಾರಾಯ. ಈ ಹಳದಿ ಗಂಡಸರು ಬುದ್ಧಿ ಮೋಸ ಬಿಡ್ತಾರಲ್ಲ ಅಂತೀನಿ. ಒಂದು ಹುಡುಗಿ ಗಂಡ ತಕ್ಷಣ ಸಾಕು ಜೋರ್ ಸಿಸ್ಕಡಿ ಇನ್ನೊಂದನ ಬರ್ತಾವ ಮಾರಾಯ. ಹೆಂಗ ಇದು ಜಲ್ ಪಾರ್ಟಿ ಹೆಂಗಾರ ಬಡ್ಸ್ಬಿಟ್ಟು ಹೀರೋ ಬರ್ತಾರೆಲ್ಲ ಕಚ್ಕೊಂಡು ವೆಂಕಟರಮಣ ಗೋವಿಂದ ಅದನ್ನ ಮಾಡ್ಬೇಕು ಅಲ್ಲ. ಸೋಮು ಸೋಮನ್ ಮ್ಯಾವಂತೆ ಕೇಳಬೇಕನ್ಕೊಂಡಿದ್ದೆ, ನೀನೇ ಕೇಳದಲ್ಲ ಅಂತೀನಿ. ಅಯ್ಯೋ ನನ್ನ ಪುಟ್ಟಿ, ನನಗಾಗುತ್ತಿರುವ ಖುಷಿಯಲ್ಲಿ ಹೊಡೆಯ ಒಂದು 9 ಒಂಬತ್ತು ಸಾಕೇನ? ಬೇಕಾದ್ರೆ ಒಂದು 20 ಹಾಕಿ. ಏನ್ ಸತಿ 9 ಸಾಕ? ನೀನ್ಯಾಕೆ ತಡ ಮಾಡ್ತೀವಿ? ಹೊಡೆ ಅದು ಬಿಡ್ತೀನಿ. ನಾಟಕ ಮಾಡುವ ಪರಿ ಉರ್ಲಾಕ ಏನ ಕಳ್ಳತನ ಒಳಿತವಲ್ಲ, ಎಲ್ಲ ಹುಡುಗರು ನಿನ್ನ ಮುಂದ ಪ್ರೇರ. ಏನ ಕಳ್ಳತನ ಒಳಿತವಲ್ಲ, ಎಲ್ಲ ಹುಡುಗರು ನಿನ್ನ ಮುಂದ ಪ್ರೇರ. ಹುಡುಗಿ ಕೊಟ್ಟನೋ ನೀವು
ನೀ